ನಮಸ್ತೆ. ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರ ಅಂದ್ರೆ ಅದು ಮೆಟ್ರೋ ದರ ಏರಿಕೆಯ ವಿಚಾರ. ಈಗೇನ್ ಸದ್ಯ ದರ ಏರಿಕೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರಲ್ಲ, ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾದ್ರೆ ಈ ದರ ಏರಿಕೆಯನ್ನ ಕಮಿಟಿ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ಯಾವ ರೀತಿಯಾಗಿ ದರ ಏರಿಕೆ ಮಾಡ್ತಾರೆ, ಈ ಕಮಿಟಿಯಲ್ಲಿ ಇರುವಂತಹ ಮೆಂಬರ್ಸ್ ಯಾರು, ಇವ್ರು ಎಲ್ಲೆಲ್ಲಿ ಹೋಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ, ಮುಂದೇನಾಗಬಹುದು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ನಮ್ಮ ಮೆಟ್ರೋ ಕಳೆದ ವರ್ಷವೇ ಮೆಟ್ರೋ ದರ ಏರಿಕೆ ಆಗಬೇಕು ಅನ್ನುವಂತಹ ವ್ಯಾಪಕ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಜೊತೆಗೆ ಕಳೆದ ವರ್ಷ ಸುಮಾರು 101% ಅಷ್ಟು ಏನು ಮೆಟ್ರೋ ದರವನ್ನ ಏರಿಕೆ ಕೂಡ ಮಾಡಿದ್ರು. ಅದಾದ ಬೆನ್ನಲ್ಲೇ 3 ದಿನಗಳ ಬಳಿಕ ತೀವ್ರ ಟೀಕೆಗೆ ಗುರಿಯಾದಂತಹ ಬೆನ್ನಲ್ಲೇ ಆ ಮೆಟ್ರೋ ದರ ಏರಿಕೆ ಕಳೆದ ವರ್ಷ ಏನು ಏರಿಕೆ ಮಾಡಿದ್ರು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಮಾಡ್ತಾರೆ. ಬಟ್ ಅದಾದ್ಮೇಲೆ ಪ್ರತಿ ವರ್ಷ ಕೂಡ ದರ ನಿಗದಿ ಸಮಿತಿ ಏನಿದೆ, ಕಮಿಟಿ ಏನಿದೆ, ಇದರ ಒಂದು ಶಿಫಾರಸಿನಂತೆ ಪ್ರತಿ ವರ್ಷ ಕೂಡ ದರ ಏರಿಕೆ ಮಾಡುವ ಬಗ್ಗೆ ನಿಯಮಾನುಸಾರವಾಗಿ ಈ ಮೆಟ್ರೋ ಅಧಿಕಾರಿಗಳು ಅಥವಾ ಮೆಟ್ರೋ ಅದರ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುತ್ತೆ, ಅದರ ಬಗ್ಗೆ ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತಾರೆ. ಸದ್ಯ ಇತ್ತೀಚೆಗಷ್ಟೇ ಇವತ್ತಿನಿಂದ ಅಂದ್ರೆ ಫೆಬ್ರವರಿ 9ರಿಂದ ಜಾರಿಯಾಗುವಂತೆ 5% ದರ ಏರಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಸಾಕಷ್ಟು ರಾಜಕೀಯ ಚರ್ಚೆಗಳಿಗೆ ಗ್ರಾಸ ಆಗಿ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕರುಗಳ ತಿಕ್ಕಾಟದಿಂದ, ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಈ ಒಂದು ವಿಚಾರದಲ್ಲಿ ಎಂಟ್ರಿ ಆಗಿ ದರ ಏನ್ ಏರಿಕೆ ಆಗಿದೆ ಅದು ಏರಿಕೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾಂಪೇನ್ ತರ ಮಾಡಿದ್ರು. ಜೊತೆಗೆ ಕೇಂದ್ರದ ನಾಯಕರನ್ನ ಕೂಡ ಭೇಟಿಯಾದ್ರು, ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಿ ದರ ನಿಗದಿ ಏರಿಕೆ ಏನಾಗಿದೆ ಇದನ್ನ ಹೋಲ್ಡ್ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿದ ಬೆನ್ನಲ್ಲೇ ಕೇಂದ್ರದಿಂದ ಬಿಎಂಆರ್ಸಿಎಲ್ಗೆ ಸೂಚನೆ ಬಂದಂತಹ ಬೆನ್ನಲ್ಲೇ ಅಂದ್ರೆ ಬೋರ್ಡ್ ಇಂದ ಸೂಚನೆ ಬಂದಂತಹ ಬೆನ್ನಲ್ಲೇ ದರ ಏರಿಕೆ ಇವತ್ತೇನಾಗಬೇಕಾಗಿತ್ತು ಅದನ್ನ ತಡೆ ಹಿಡಿದಿದ್ದಾರೆ. ಹಾಗಾದ್ರೆ ಮತ್ತೆ ಯಾವಾಗ ದರ ಏರಿಕೆ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಎಷ್ಟು % ಏರಿಕೆ ಆಗುತ್ತೆ, ಯಾರ್ಯಾರು ಅಂದ್ರೆ ಈಗ ಏರಿಕೆ ಮಾಡಿರುವಂತಹ 5% ಏನಿದೆ ಅದು ತಾತ್ಕಾಲಿಕವಾಗಷ್ಟೇ ತಡೆ ಹಿಡಿದಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಸಮಯದವರೆಗೆ ಮಾತ್ರ ತಡೆ, ಅದು ಮುಂದಿನ ದಿನಗಳಲ್ಲಿ ಅದು ಎಷ್ಟು % ಏರಿಕೆ ಅದೆಲ್ಲವನ್ನು ಕೂಡ ಡಿಸೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಈ ದರ ಏರಿಕೆ ಮಾಡುವಂತಹದ್ದು ಏನಪ್ಪಾ ಅಂತಂದ್ರೆ ಅದು ಹೇಗ್ ಮಾಡ್ತಾರೆ ಅಂತ ಕೇಳಿದ್ರೆ ದರ ನಿಗದಿ ಸಮಿತಿ ಅಂತ ಇರುತ್ತೆ. ರಾಜ್ಯ ಸರ್ಕಾರವೇ ಕೇಂದ್ರಕ್ಕೆ ದರ ನಿಗದಿ ಸಮಿತಿಯ ರಚನೆ ಮಾಡಿ ದರ ಏರಿಕೆ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭ ಕೇಂದ್ರದಿಂದ ದರ ನಿಗದಿ ಸಮಿತಿಯನ್ನ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿ 3 ಜನ ಈ ದರ ನಿಗದಿ ಸಮಿತಿ ಒಳಗಡೆ ಇರ್ತಾರೆ. ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿದ್ರು. ಜೊತೆಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಇಲಾಖೆ ಏನಿದೆ ಆ ಇಲಾಖೆಯ ಒಬ್ಬ ಕಾರ್ಯದರ್ಶಿ ಕೂಡ ಇದರಲ್ಲಿ ಇರ್ತಾರೆ. ಜೊತೆಗೆ ರಾಜ್ಯದ ಒಬ್ರು ಪ್ರತಿನಿಧಿ ಕೂಡ ಈ ಒಂದು ದರ ನಿಗದಿ ಕಮಿಟಿಯಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ದರವನ್ನು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಿರ್ತಾರೆ. ಹಾಂಗ್ಕಾಂಗು, ಸಿಂಗಾಪುರ್ ಇಂತಹ ಕಡೆ ಎಲ್ಲ ಹೋಗಿ ಅಲ್ಲಿ ಮೆಟ್ರೋ ದರವನ್ನು ಯಾವ ರೀತಿಯಾಗಿ ನಿಗದಿ ಮಾಡಿದ್ದಾರೆ, ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಆ ಎಲ್ಲ ವಿಚಾರಗಳನ್ನು ಕೂಡ ವಿದೇಶಗಳಲ್ಲಿ ಹೆಂಗಿದೆ ಅನ್ನೋದನ್ನ ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ. ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ದರ ನಿಗದಿಯನ್ನ ಮಾಡಿದ್ದಾರೆ. ಜೊತೆಗೆ ಜನಾಭಿಪ್ರಾಯವನ್ನು ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಇಷ್ಟು % ನಾವು ದರ ಏರಿಕೆ ಮಾಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾಭಿಪ್ರಾಯ ಪ್ರಯಾಣಿಕರ ಬಳಿಯೂ ಕೂಡ ಏನೋ ಅವ್ರ ಹತ್ರನೂ ಕೂಡ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಈಗಿರುವಂತಹ ಮೆಟ್ರೋ ಸ್ಥಿತಿಗತಿಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿರ್ತಾರೆ. ಅಂದ್ರೆ ಇಲ್ಲಿನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಜೊತೆಗೂ ಕೂಡ ಮಾತನಾಡಿರ್ತಾರೆ, ಚರ್ಚಿಸ್ತಾರೆ. ಮೆಟ್ರೋ ಏನೋ ಇದ್ರ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಮೇಂಟೆನೆನ್ಸ್ಗೆ ಎಷ್ಟು ದುಡ್ಡು ಬೇಕಾಗತ್ತೆ, ಪ್ರಯಾಣಿಕರಿಂದ ಬರುವಂತಹ ಆದಾಯ ಎಷ್ಟು, ಜಾಹೀರಾತಿಂದ ಬರುವಂತಹ ಆದಾಯ ಎಷ್ಟು, ಇದೆಲ್ಲ ಮಾನದಂಡವಾಗಿ ಇಟ್ಟುಕೊಂಡು ಎಷ್ಟು ದರ ಏರಿಕೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಅದೆಲ್ಲವನ್ನ ತಿಳ್ಕೊಂಡು ವಿಚಾರವನ್ನ ತಿಳ್ಕೊಂಡು ಅವರು ದರ ಏರಿಕೆಯನ್ನ ಮಾಡಿದ್ದಾರೆ. ಕಮಿಟಿ ಒಂದು ರಿಪೋರ್ಟ್ ಮಾಡಿ ಆ ರಿಪೋರ್ಟ್ ನ ಬಿಎಂಆರ್ಸಿಎಲ್ ಬೋರ್ಡ್ ನ ಮುಂದೆ ಇಡುತ್ತೆ. ಅಂದ್ರೆ ಇಷ್ಟಿಷ್ಟು ಏನೋ ನಾವು ದರ ಏರಿಕೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ನಿರ್ಧಾರ ಮಾಡಿದೀವಿ ಅನ್ನುವಂತಹ ಮಾತನ್ನ ಕೂಡ ಅವ್ರು ಹೇಳಿ ಅವ್ರು ರಿಪೋರ್ಟ್ ರೆಡಿ ಮಾಡಿ ಅದನ್ನ ಇಟ್ಟು ಅದಾದ್ಮೇಲೆ ಅದು ಪ್ರೋಸೆಸ್ ಏನಿರುತ್ತೆ ಅದು ನಡೆಯುತ್ತೆ. ಸೊ ಈ ದರ ನಿಗದಿ ಸಮಿತಿ ಏನಿದೆ ಈ ಸಮಿತಿಯನ್ನ ತೆಗಿಬೇಕು. ಅಂದ್ರೆ ಈಗಿರುವಂತಹ ಸಮಿತಿಯನ್ನ ತೆಗೆದು ಹೊಸ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಸದ್ಯ ಸಂಸದ ತೇಜಸ್ವಿ ಸೂರ್ಯ ಅವರ ಆಗ್ರಹ. ಬಟ್ ಈಗ ಏನು 5% ದರ ಏರಿಕೆ ಆಗಿದೆ ಇದನ್ನ ಕಡಿಮೆ ಮಾಡಬೇಕು ಅಂದ್ರೂ ಕೂಡ ಹೊಸ ಸಮಿತಿಯನ್ನ ರಚನೆ ಮಾಡಲೇಬೇಕು. ಅಥವಾ ಇದನ್ನ ಹಾಲಿ ಇರುವಂತಹದನ್ನ ಮುಂದುವರಿಸ್ತೀನಿ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅಥವಾ ಬೇರೆ ರೇಟ್ ಏನಾದ್ರೂ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹೊಸ ಕಮಿಟಿಯನ್ನ ರೆಡಿ ಮಾಡಲೇಬೇಕಾಗತ್ತೆ. ಅದು ಬಿಎಂಆರ್ಸಿಎಲ್ ನ ಬೋರ್ಡ್ ಮೆಂಬರ್ಸ್ ನ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ಸೊ ಸದ್ಯ ದರ ನಿಗದಿ ಸಮಿತಿ ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ 5% ದರ ಏರಿಕೆ ಆಗುತ್ತಾ, ಅಥವಾ ಈ ಬೆಂಗಳೂರು ಜನ ಅಥವಾ ಒಂದಷ್ಟು ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಬಿಜೆಪಿಯ ನಾಯಕರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವರೆಲ್ಲ ಆಕ್ರೋಶಕ್ಕೆ ಮಣಿದು ಹೊಸ ದರ ನಿಗದಿ ಆಗತ್ತಾ, ಹೊಸ ಕಮಿಟಿ ರಚನೆ ಆಗತ್ತಾ ಅನ್ನುವಂತಹದನ್ನ
ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.